जानेवारी 23 रोजी राज्यभर कल्ट चित्रपट प्रदर्शित होत असून उत्तम संदेश असलेला दर्जेदार असा हा चित्रपट सर्वांनी पाहून यशस्वी करावा असे चित्रपटाचे नायक जायद खान यांनी सांगितले. शहरातील खासगी ठिकाणी आयोजित पत्रकार परिषदेत चित्रपटाच्या प्रसिद्धीबाबत बोलताना जायद खान म्हणाले की चित्रपट खूप छान तयार झाला आहे. तरुणांसह सर्वच वर्गातील प्रेक्षकांना हा चित्रपट आवडेल असा विश्वास त्यांनी व्यक्त केला. ಎಲ್ರಿಗೂ ನಮಸ್ಕಾರ. ಇವತ್ತು ನಾನು ಬೆಳಗಾಂ ಬಂದಿದ್ದೀನಿ. ಮಾತಾಡ್ತಿದ್ದೆ ಸರ್. ಇವತ್ತು ನಾನು ಮತ್ತು ನಮ್ಮ ಇಡೀ ಕಳ್ಳ ತಂಡ ಇವತ್ತು ಬೆಳಗಾಂ ಬಂದಿದ್ದೀವಿ. ಸೊ ತುಂಬ ಖುಷಿ ಆಗ್ತಿದೆ. ಸೊ ವಿಷಯ ಏನಿಲ್ಲ, ಕಲ್ಟ್ ಪ್ರವಾಸ ಅಂತ ಒಂದು ಪ್ಲ್ಯಾನ್ ಮಾಡ್ಕೊಂಡು ನಾವು ಎಲ್ಲ ಕಡೆ ನಮ್ಮ ಕಲ್ಟ್ ಸಿನಿಮಾದ ಪ್ರಮೋಷನ್ಸ್ ಮಾಡೋಕ್ಕೆ ಎಲ್ಲ ಡಿಸ್ಟ್ರಿಕ್ಟ್ಸ್ ಆಗ್ಬೋದು, ತಾಲೂಕುಗಳು ಆಗ್ಬೋದು, ಎಲ್ಲ ಕಡೆ ಪ್ರವಾಸ ಮಾಡ್ತಾಯಿದ್ದೀನಿ. ಸೊ ಇವತ್ತು ಬೆಳಗಾಂ ಬಂದೆ. ಸೊ ತುಂಬ ಖುಷಿ ಆಗ್ತಿದೆ ನನಗೆ. ಸೊ ಹೆಚ್ಚಾಗಿ ನಾನು ಮಾತಾಡಕ್ಕೆ ಹೋಗಲ್ಲ. ಜನವರಿ 23ಗೆ ಸಿನಿಮಾ ರಿಲೀಸ್. ದಯವಿಟ್ಟು ಬೆಳಗಾವಿ ಜನ ನಾನು ಬಂದು ನನ್ನ ಸಿನಿಮಾ ನೋಡಿ ನನ್ನ ಆಶೀರ್ವಾದ ಮಾಡಬೇಕು ಅಂತ ಕೇಳ್ತೀನಿ. ಸರಿ, ಕಲ್ಟ್ ಸಿನಿಮಾ ಒಂದು ಪೋಸ್ಟರ್ ನೋಡಿದ್ಮೇಲೆ ಒಂಥರ ಎರಡು ತರ ಕಾಣ್ತಾ ಇದೆ. ಡಬಲ್ ರೋಲ್ ಇದೆ, ಹೇಗಿದೆ? ಇಲ್ಲ ಸರ್, ಸಿಂಗಲ್ ರೋಲೇ, ಡಬಲ್ ರೋಲ್ ಅಲ್ಲ. ಏನಾಗುತ್ತೆ, ಕೆಲವೊಂದು ಎಲಿಮೆಂಟ್ಗಳು ನಾವು ಯೂತ್ಗೆ ಅಟ್ರಾಕ್ಟ್ ಮಾಡೋಕ್ಕೆ ಕೆಲವೊಂದು ಎಲಿಮೆಂಟ್ಸ್ ಇಟ್ಟಿದ್ದೀವಿ. ಬಟ್ ಅದು ಡಬಲ್ ರೋಲ್ ಆಗುತ್ತೆ ಅಂತ. ಸರ್, ಏನಿದು ಪೋಸ್ಟರ್ ನೋಡಿದ್ಮೇಲೆ ಒಂಥರ ವಿಚಿತ್ರ ಕಾಣಿಸ್ತಾ ಇದೆ. ರಿಯಲ್ ಲವ್ ಸ್ಟೋರಿನಾ, ರಿವೆಂಜ್ ಲವ್ ಸ್ಟೋರಿನಾ? ಏನೋ ಮೆಸೇಜ್ ಇದೆಯಾ, ಸೋಷಿಯಲ್ ಮೆಸೇಜ್? ಖಂಡಿತವಾಗ್ಲೂ ಇದೆ ಸರ್, ಖಂಡಿತವಾಗ್ಲೂ ಇದೆ. ಫ್ಯಾಮಿಲಿ ಸಮೇತ ಬಂದು ಸಿನಿಮಾ ನೋಡ್ಬೋದು. ತಾವುಗಳು ಪ್ಯಾಥೋ ಸಾಂಗ್ ನೋಡಿದ್ರೆ ಸ್ವಲ್ಪ ಎಣ್ಣೆ ಜಾಸ್ತಿ ಕುಡಿಯೋದಾಗ್ಬೋದು, ಈ ಕ್ಯಾರೆಕ್ಟರ್ ಆಗ್ಬೋದು, ಸಿಗರೇಟ್ ಸೇದೋದಾಗ್ಬೋದು. ಹೇಳ್ದಾಗೆ ಅದೇ ಯೂತ್ಸ್ನ ಅಟ್ರಾಕ್ಟ್ ಮಾಡೋದಕ್ಕೆ ಕೆಲವೊಂದು ಎಲಿಮೆಂಟ್ಸ್ ನಾವು ಇಟ್ಟಿದ್ದೀವಿ. ಅದು ಬಿಟ್ಟರೆ ಇದು ಪಕ್ಕ ಫ್ಯಾಮಿಲಿ ಸಿನಿಮಾನೇ. ಫ್ಯಾಮಿಲಿ ಸಮೇತ ಕುಟುಂಬ ಸಮೇತ ಬಂದು ಯಾವ ಸಂದೇಶ ಸರ್? ನಾವು ಅಷ್ಟು ದೊಡ್ಡವರಲ್ಲ ಸರ್ ಜನಕ್ಕೆ ಸಂದೇಶ ಕೊಡೋಕ್ಕೆ. ಏನೋ ಸಿನಿಮಾ ಮಾಡಿದೀವಿ, ಎಂಟರ್ಟೈನ್ಮೆಂಟ್. ಜನ ಬಂದು ಸಿನಿಮಾ ನೋಡಿ. ಈಗ ಫಿಲ್ಮ್ ಪ್ರಮೋಷನ್ ಅಂದ್ರೆ ಇಡೀ ಟೀಮ್ ಬರ್ಬೇಕು. ಹೀರೋ ಜೊತೆ ಹೀರೋಯಿನ್ ಬಂದ್ರೆ ಚೆನ್ನಾಗಿರ್ತಿತ್ತು. ಹೀರೋಯಿನ್ ಬಿಟ್ಟು ಬಂದಿದ್ರು. ಇಲ್ಲ ಆಗತ್ತೇನಿಲ್ಲ ಸರ್. ಪಾಪ ಅವ್ರ ಇಬ್ರು ಹೀರೋಯಿನ್ಸ್ ಕೂಡ ಅವ್ರದ್ದು ಬೇರೆ ಬೇರೆ ಕಮಿಟ್ಮೆಂಟ್ಸ್ ಶೂಟಿಂಗ್ ಆಗಿರೋದ್ರಿಂದ ಅವ್ರ ಪಾಪ ಬರಕ್ ಆಗ್ತಿಲ್ಲ. ನಾಡ್ದಿಂದ ಅವ್ರೆಲ್ಲರೂ ನನ್ನ ಜೊತೆನೇ ಇರ್ತಾರೆ. ನೆಕ್ಸ್ಟ್ ಟೈಮ್ ಬೇಗ ಬರುತ್ತೆ, ಕರ್ಕೊಂಡ್ ಬರ್ತೀವಿ ಸರ್? ಖಂಡಿತ ಕರ್ಕೊಂಡ್ ಬರ್ತಾರೆ ಸರ್, ಖಂಡಿತ ಕರ್ಕೊಂಡ್ ಬರ್ತಾರೆ ಸರ್. ಇನ್ನೊಂದು ಮುಖ್ಯವಾದ ವಿಷಯ ಅಂದ್ರೆ, ನಾವು ರಾಜಕೀಯ ಬ್ಯಾಕ್ಗ್ರೌಂಡ್ ಇಂದ ಬಂದಿದ್ರೆ ಸಿನಿಮಾ ನಿಮ್ಗೆ ಇಂಟ್ರೆಸ್ಟ್ ಇದೇನು? ಪ್ರೊಫೆಷನಲ್ ಮಾಡ್ತಿರೋ ಏನ ರಾಜಕೀಯ ಪ್ಲಾಟ್ಫಾರ್ಮ್ಸ್ ಎಲ್ಲ ಸಿನಿಮಾ ಯೂಸ್ ಮಾಡ್ಕೋತೀವಿ? ಇಲ್ಲ ಸರ್, ನಾವು ಪ್ರೊಫೆಷನಲ್ ಆಗಿ ಆಗ್ಬೇಕು ಅಂತ ನಂಗೆ ಈ ಕಡೆ ಬಂದಿರೋದು. ನನಗೆ ರಾಜಕೀಯ ಕಡೆ ಇರ್ತಿದ್ರೆ ನಂಗೆ ಜೊತೆಗೆ ಅಷ್ಟು ಕಡೆ ಹೋಗ್ಬಿಡ್ತಿದ್ದೆ. ಸೊ ಹಂಗೆ ಇಂಟ್ರೆಸ್ಟ್ ಇದೆ. ಯಾವ ಕಡೆ ಶೂಟ್ ಆಗಿದೆ ಸರ್? ಇದು ಚಿತ್ರದುರ್ಗದಲ್ಲಿ ಶೂಟಿಂಗ್ ಆಗಿದೆ ಸರ್, ಹಂಪಿ ವಿಜಯನಗರದಲ್ಲಿ ಶೂಟಿಂಗ್ ಆಗಿದೆ, ಮೈಸೂರಲ್ಲಿ ಶೂಟಿಂಗ್ ಆಗಿದೆ, ಬ್ಯಾಂಗ್ಳೂರಲ್ಲಿ ಶೂಟಿಂಗ್ ಆಗಿದೆ. ಸೊ ಆಲ್ಮೋಸ್ಟ್ ಎಂಟೈರ್ ಸಿನಿಮಾ ಕರ್ನಾಟಕಲ್ಲೇ ಶೂಟಿಂಗ್ ಆಗಿದೆ. ಓವರ್ಸೀಸ್ ಆಗಿದೆಯಾ? ಇಲ್ಲ, ಕರ್ನಾಟಕ ಬಿಟ್ಟು ನಾವೆಲ್ಲೂ ಶೂಟ್ ಮಾಡಿಲ್ಲ ಸರ್. ಫಸ್ಟ್ ಫಿಲ್ಮ್ ಅತಿ ಬಬ್ಲಿಯಾಗಿ ಚಾಕ್ಲೇಟ್ ಇರೋ ತರ ಮಾಡಿದ್ರಿ ಸರ್. ಸೆಕೆಂಡ್ ತರ ರಾಕ್ ಕಾಣ್ತಾ ಇದ್ದಾರೆ. ಯಾಕೋ ಏನಾದ್ರು ಸ್ವಲ್ಪ ವಿಶೇಷ ಏನಾದ್ರು ಕಾನ್ಸೆಪ್ಟ್ ಬಗ್ಗೆ ಅಲ್ಲ, ಕಾನ್ಸೆಪ್ಟ್ ಅದೇನೆ. ನನಗೆ ಒಂದೇ ತರ ಪಾತ್ರ ಮಾಡೋದು ನನಗೂ ಇಷ್ಟ ಇಲ್ಲ. ಬೇರೆ ಬೇರೆ ತರ ಒಂದೊಂದು ಸಿನಿಮಾ ಬೇರೆ ಬೇರೆ ತರ ನಾವು ಟ್ರೈ ಮಾಡಬೇಕು. ಸೊ ಈಗ ಇದೊಂದು ಟ್ರೈ ಮಾಡೋಣ ಅಂತ ಹೇಳಿ ನಾವು ಇದೊಂದು ಟ್ರೈ ಮಾಡಿದ್ದೀವಿ. ಯಾಕಂದರೆ ಇತ್ತೀಚೆಗೆ ಏನಾಗ್ತಿದೆ, ನಮ್ಮ ಕನ್ನಡ ಸಿನಿಮಾಗಳು ಜಾಸ್ತಿ ಈಗ ನಿಮಗೂ ಗೊತ್ತು ಯಾವ ಕಷ್ಟದಲ್ಲಿ ಇದೆ ನಮ್ಮ ಇಂಡಸ್ಟ್ರಿ ಅಂತ ಹೇಳಿ. ಸೊ ಹಂಗಿದ್ದಾಗ ಆ ಆಲೋಚನೆಗಳು ತಲೆಯಲ್ಲಿ ಇಟ್ಕೊಂಡು, ಆ ಜವಾಬ್ದಾರಿನ ತಲೆಯಲ್ಲಿ ಇಟ್ಕೊಂಡು ನಾವು ಬೇರೆ ಇಂಡಸ್ಟ್ರಿನ ಕಾಂಪಿಟೇಷನ್ ಕೊಡಬೇಕು. ಮೇಕಿಂಗ್ ವೈಸ್ ಆಗ್ಬೋದು, ಕತೆ ವೈಸ್ ಆಗ್ಬೋದು. ಯಾಕಂದರೆ ನಮ್ಮ ಕನ್ನಡಿಗರು ಅವ್ರಿಗೆ ಮುಜುಗರ ಆಗ್ತಿದೆ. ಬೇರೆ ಇಂಡಸ್ಟ್ರಿ ಬಗ್ಗೆ ಮಾತಾಡಿದ್ರೆ ಅವ್ರು ಸ್ವಲ್ಪ ಡೌನ್ ಆಗ್ತಿದ್ದಾರೆ. ಅವ್ರು ಹಂಗೆ ಆಗಬಾರ್ದು. ಎಲ್ಲ ಹೋದ್ರು ಎದೆ ತಟ್ಕೊಂಡು ಹೇಳ್ಬೋದು. ಅಂದ್ರೆ ನಮ್ಮ ಕನ್ನಡ ಸಿನಿಮಾ ಏನು ಕಮ್ಮಿ ಇಲ್ಲಪ್ಪ, ನಮ್ಮ ಇಂಡಸ್ಟ್ರಿ ಈ ಥರ ಸಿನಿಮಾಗಳು ಬರ್ತಿದೆ. ಖಂಡಿತವಾಗ್ಲೂ ಫ್ಯಾಮಿಲಿ ಇಟ್ಕೊಂಡೇ ಮಾಡ್ತಿದ್ದೆ ಸರ್. ಮೇಜರ್ ಟಾರ್ಗೆಟ್ ಯೂತ್ಸೇ, ಇಲ್ಲ ಅಂತ ನಾನು ಹೇಳಲ್ಲ. ಏನಕ್ಕಂದ್ರೆ ಈ ಘಟನೆ ಪ್ರತಿಯೊಬ್ಬರು ಜೀವನ ನಡೆದಿರೋದು ಘಟನೆ ಇದು. ನಾನು ಆಯ್ಕೆ ಮಾಡ್ಕೊಂಡು ಪಾತ್ರ ಆಗ್ಬೋದು, ಸಿನಿಮಾ ಕತೆ ಆಗ್ಬೋದು. ಬಟ್ ಪ್ರತಿಯೊಬ್ಬರು ಫ್ಯಾಮಿಲಿಯವರು ಬಂದು ಸಿನಿಮಾನ ನೋಡ್ಬೋದು, ಯಾವುದೇ ಮುಜುಗರ ಇಲ್ಲ. ಸರ್, ಈಗ ನಿಮ್ಮ ಸಾಂಗ್ಸ್ ಎಲ್ಲ ಹಿಟ್ ಆಗಿದಾವೆ, ಪಿಕ್ಚರ್ ಹಿಟ್ ಆಗುತ್ತಾ ಗೊತ್ತಿಲ್ಲ ಸರ್. ಜನ ನಿರ್ಧಾರ ಮಾಡಬೇಕು. ಜನ ಇದನ್ನ ಇವಾಗ ಸ್ವೀಕರಿಸ್ಕೊಂಡ್ರೆ, ಅವ್ರ ಆಶೀರ್ವಾದ ಮಾಡಿದ್ರೆ ಹಿಟ್ ಆಗತ್ತೆ, ಇಲ್ಲ ಅಂದ್ರೆ ಏನು ಮಾಡಲ್ಲ. ಸರ್, ಈಗ ಪಾಲಿಟಿಷಿಯನ್ ಮಕ್ಕಳಿಗೆ ಪಾಲಿಟಿಕ್ಸ್ ಬಗ್ಗೆ ಇಂಟ್ರೆಸ್ಟ್ ಇರ್ತದೆ. ನಿಮಗೆ ಸಿನಿಮಾ ರುಚಿ ಹೆಂಗ್ ಬಂತು? ಗೊತ್ತಿಲ್ಲ ಸರ್. ನನಗೆ ಚಿಕ್ಕ ವಯಸ್ಸಿಂದ ನಾನು ಆಕ್ಟರ್ ಆಗ್ಬೇಕು ಅಂತ ನನಗೆ ಹುಚ್ಚಿತ್ತು. ಅದು ಹೇಗ್ ಬಂತು ಹೆಂಗೋ ದೇವ್ರು, ನನಗೂ ಆಶ್ಚರ್ಯ ಒಂದೊಂದ್ಸತಿ ಆಗುತ್ತೆ. ನಿಮ್ ಪಕ್ಕದಲ್ಲಿ ಕೂತವ್ರಿಗೂ ಹಂಗೆ, ಅವ್ರಿಗೂ ಸಿನಿಮಾ ಇಂಟ್ರೆಸ್ಟ್ ಇದೆ, ಅವರು ಪ್ರೊಡ್ಯೂಸ್ ಮಾಡ್ತಾ ಇದ್ದಾರೆ. ಬರ್ಲಿ ಬಿಡಿ ಸರ್, ತಪ್ಪೇನಿದೆ, ಬರ್ಲಿ ಬಿಡಿ. ಅನ್ನದಾತ್ರ ಅಲ್ವಾ ಅವರೆಲ್ಲ. ಮೊದಲೇ ಸಿನಿಮಾದಲ್ಲೇ ಜನ್ಮಣ್ಣ ಗೆದ್ದಿದ್ರಿ ಕರ್ನಾಟಕದ. ಇನ್ನು ಹಿಂಗ ಮುಂದ್ ಮಾಡ್ಕೊಂಡು ಹೋದ್ರೆ ಒಂದು ಇದಾಗ್ಬೋದು ಸರ್. ಇಲ್ಲ ಸರ್, ನನಗೆ ರಾಜಕೀಯ ಅಂತೂ ದೇವ್ರನ್ನೇ ಹೇಳ್ತಾ ಇದ್ದೀನಿ. ಏನು TRP ತಗೊಬೇಕು ನನಗೆ ಯಾವ ಆಸೆನೂ ಇಲ್ಲ. ನನಗೆ ರಾಜಕೀಯ ಇಂಟ್ರೆಸ್ಟ್ ಇಲ್ಲ ಸರ್. ನನ್ನ ಪರ್ಸ್ನಲ್ ಅದು, ನನಗೆ ಇಂಟ್ರೆಸ್ಟ್ ಇಲ್ಲ. ಈಗ ಯಾವುದೇ ಫೀಲ್ಡಲ್ಲಿ ಇದ್ದು ನೀವು ಬಡವ್ರಿಗೆ ಸಹಾಯ ಮಾಡಬೇಕು ಅಂದರೆ ಮನ್ಸಿರ್ಬೇಕು ಅಷ್ಟೇ. ಅದಕ್ಕೆ ನಾವು ಅದನ್ನ ಕೇಳಿದ್ರು. ನಿಮ್ಮ ಅಬ್ಬಣಿಗೂ ಬಾದಾರು ವರ್ಷಕ್ಕೆ ಒಂದ್ 2 ಪಿಕ್ಚರ್ ಮಾಡಿದ್ರು ಅವ್ರನ್ನ ಸ್ವಲ್ಪ ಖುಷಿ ಪಡಿಸ್ತಾ. ಅಲ್ಲ ಸರ್, ಏನಾಗ್ಬಿಡುತ್ತೆ ಅಂದರೆ ನೀವು ಹೇಳ್ತಿರೋದು ತಪ್ಪಿಲ್ಲ ಸರ್. ಅದು ನನಗೂ ಇದೆ ತಲೆಯಲ್ಲಿ. ಅಂದರೆ ವರ್ಷಕ್ಕೆ ಅಟ್ಲೀಸ್ಟ್ 1 ಸಿನಿಮಾ ಆದರೂ ಮಾಡಬೇಕಿಲ್ಲ, 2 ಸಿನಿಮಾ ಆದರೂ ಮಾಡಬೇಕು ಅಂತೇಳಿ. ನಮ್ಮ ಇಂಡಸ್ಟ್ರಿ ತುಂಬ ಚಿಕ್ಕದು ಸರ್.
ಡೈರೆಕ್ಟರ್ಸ್ ಆಗ್ಬಹುದು, ಪ್ರೊಡಕ್ಷನ್ಸ್ ಹೌಸ್ ಆಗ್ಬೋದು, ಇಲ್ಲ ಹೀರೋಯಿನ್ಸ್ ಆಗ್ಬೋದು, ಎಲ್ಲ ಕಮ್ಮಿ ಆಗಿರೋದ್ರಿಂದ ಏನಾಗುತ್ತೆ, ಈಗ ಫಾಸ್ಟ್ ಫ್ಯಾಕ್ಟ್ರಿ ಥರ ಸಿನಿಮಾಗಳು ಮಾಡಿದ್ರೆ ಜನ ಸ್ವೀಕರಿಸ್ಕೊಳ್ಳಲ್ಲ. ಈಗ ಜನ ತುಂಬ ಚೂಸಿ ಆಗ್ಬಿಡೋದು, ಬಿಕಾಸ್ OTT ನಮ್ಗಿರೋ ಕಾಂಪಿಟೇಷನ್ ಇವತ್ತು, ಬೇರೆ ಹೀರೋಗಳಲ್ಲ. ಬೇರೆ ಲ್ಯಾಂಗ್ವೇಜ್ ಕಾಂಪಿಟೇಷನ್. ಎಸ್, ಹಂಗಾಗಿರೋದ್ರಿಂದ ಸುಮಾರು ಜನ, ಹಲವಾರು ಜನ ಕೊಟ್ಟಿದ್ದೀವಿ ಸರ್ ಈ ಸಿನಿಮಾದಲ್ಲಿ. ನಾನು ಅದನ್ನ ತುಂಬಾ ಸ್ಪೆಸಿಫಿಕ್ ಆಗಿ ನಮ್ಮ ಡೈರೆಕ್ಟರ್ಗೆ ಹೇಳ್ತೀನಿ. ನಾನು ಯಾವುದೇ ಕಾರಣ, ಒಂದು ನಿಮಿಷ ಸರ್ ಮಾತು ಮುಗಿಸ್ಬೇಕು, ಯಾವುದೇ ಕಾರಣಕ್ಕೂ ಕೂಡ ಬೇರೆ ಭಾಷೆ ಆರ್ಟಿಸ್ಟ್ಗಳನ್ನ ನಾನು ಇನ್ವಿಟೇಟ್ ಮಾಡಲ್ಲ. ಹಾಕೊಳ್ಳಿ, ತಪ್ಪಿಲ್ಲ, ಬಟ್ ಫಸ್ಟ್ ನಮ್ಮ ಭಾಷೆಗೆ, ನಮ್ಮ ಕನ್ನಡ ಹುಡುಗರು ಹುಡುಗಿರು ಯಾರಿದ್ದಾರೆ ಅವ್ರಿಗೆ ಅವಕಾಶ ಕೊಡೋಣ. ಅದು ಬಿಟ್ಟು ಉಳಿತಾ ಅದು ಬೇರೆ ಭಾಷೆ ಕೊಡೋಣ. ಸರ್ ಆಲ್ ಓವರ್ ಸ್ಟೇಟ್ ಥಿಯೇಟರ್ ಅಲ್ಲಿ ರಿಲೀಸ್ ಗೊತ್ತಿಲ್ಲ ಸರ್, ಇರ್ಬೋದು ಒಂದು 100, 150, 200 ಥಿಯೇಟರ್ ಅಲ್ಲಿ ಬರ್ಬೋದು ಸಿನಿಮಾ, ನಮ್ಗೆ ಕರೆಕ್ಟಾಗಿ ಗೊತ್ತಿಲ್ಲ. ಏನ್ ನಿರೀಕ್ಷೆ ಇಟ್ಕೊಂಡ್ರಿ ಸರ್? अभी आपके साथ 2 लोग और बैठे, अमान सेठ और मुन्नाल, तीनों मिलकर एक फिल्म कब बनाएंगे? ಸರ್ ಈಗ ಬೇಜಾರು ಮಾಡ್ಕೊಂಡು ಹಿಂಗೆ ಹೇಳ್ದೆ ಅಂತ ಹೇಳ್ಬಿಟ್ಟು, ವಯಸ್ಸಲ್ಲಿ ದೊಡ್ಡವ್ರು ನೀವು, ನಾವು ಕರ್ನಾಟಕದಲ್ಲಿದ್ದು ನೀವು ಕನ್ನಡ ಮಾತಾಡ್ಬೇಕು ತಾನೆ, ಹಿಂದಿ ಮಾತಾಡ್ತಾರೆ. ಅದಕ್ಕೆ ನಾನು ಎಲ್ಲಾ ಕಡೆ ಹೋದಾಗ ಒಂದು ಮಾತು ಹೇಳ್ತೀನಿ ಎಲ್ರಿಗೂ, ಸ್ವಲ್ಪ ಕನ್ನಡ ಭಾಷೆನ ಅಭಿಮಾನನ ಸ್ವಲ್ಪ ಜಾಸ್ತಿ ಮಾಡ್ಕೊಳ್ಳಿ ಅಂತ. ಅಲ್ಲ ಸರ್, ಅದನ್ನ ನಾನು ಹೇಳ್ತಿರೋದು ಏನಂದ್ರೆ, ಕರ್ನಾಟಕದಲ್ಲಿ ಇದ್ಮೇಲೆ ದಯವಿಟ್ಟು ಕನ್ನಡ ಮಾತಾಡಿ. ಯಾಕೆ ಗೊತ್ತಾ, ನಾವು ಮಹಾರಾಷ್ಟ್ರ ಕಡೆ ಬಂದಾಗ ನಾವು ಹಿಂದಿ ಮಾತಾಡಲ್ವಾ? ಯಾವ್ದೇ ಇಲ್ವಾ ಹೇಳಿ? ತಮಿಳ್ ಹೋದಾಗ ನಂಗೆ ತಮಿಳ್ ಬಂದಿಲ್ಲ ಅಂದ್ರೂ ಕೂಡ ಸಣ್ಣ ಪುಟ್ಟ ಹಂಗ ಮಾತಾಡ್ತೀವಲ್ವಾ? ಯಾಕೆ ನೀವು ನಮ್ಮ ಭಾಷೆ ಈಗ ನಾವು ಕನ್ನಡ ಒಳಗೆ ಕೇಳ್ತೀವಿ ಸರ್. ಮೂರು ಮಂದಿ ಇಲ್ಲೇ ಕೂತಿದ್ದಾರೆ, ಅಮನ್ ಸೇಠ್, ಮುನ್ನಾಲ್ ಅಂಡ್ ಸೈದ್. ಒಂದು ಫಿಲ್ಮ್ ಯಾವಾಗ ಬರುತ್ತೆ? 3 ಮಂದಿ ಗೊತ್ತಿಲ್ಲ, ನಾವು ಮಾಡುವ ಅಂತ ಸರ್. ತಪ್ಪಿದೆ, ಇಲ್ಲ ನಿರ್ಮಾಪಕರು ಇದ್ದಾರೆ, ಕೇಳಿ ಅವ್ರಿಗೆ. ಇಬ್ರು ಹೀರೋ ರೆಡಿ ಇದೀವಿ, ಅವ್ರು ಯಾವಾಗ ಎಸ್ ಅಂದ್ರೆ ಅವ್ರು ರೆಡಿ. ಯಾವ್ದು ಸರ್? ಅವ್ರು ಹೇಳ್ಬೇಕಲ್ಲ ಸರ್, ಅವ್ರು ಡಿಸೈಡ್ ಮಾಡ್ಬೇಕು, ಅವ್ರು ಹೇಳ್ಬೇಕು. ಈಗ 3 ಮಂದಿ ಜೊತೆ ಕೂತಿದ್ದೀರಿ, ಪೋಸ್ಟರ್ ರಿಲೀಸ್ ಆಗಿದೆ, ಪಿಕ್ಚರ್ ರಿಲೀಸ್ ಮಾಡಿ ಅಂತ. ಸರ್ ಇವಾಗ ಈ ಚಿತ್ರದಿಂದ ಏನ್ ನಿರೀಕ್ಷೆ ಇಟ್ಕೊಂಡ್ರಿ ಸರ್? ಮುಂದೆ ಯಾವ ರೀತಿ ಒಂದು ಇದನ್ನ ಮಾಡ್ತಾರೆ ಸರ್? ಎಂಟೈರ್ ಕರ್ನಾಟಕ ಪ್ರವಾಸ ಅಂತ ನಾನು ಮಾಡ್ತಾ ಇದ್ದೀನಿ. ಪ್ರತಿಯೊಂದು ತಾಲೂಕು, ಪ್ರತಿಯೊಂದು ಹಳ್ಳಿ, ಪ್ರತಿಯೊಂದು ಸ್ಲಮ್ ಹೋಗ್ಬಿಟ್ಟು ಸಿನಿಮಾನ ತಲುಪಿಸ್ತಾ ಇದ್ದೀನಿ. ನನ್ನ ಕರ್ತವ್ಯ ಏನಿದೆಯೋ ಅದನ್ನು ಮೀರಿಸಿ, ನನ್ಗೆ ಎಷ್ಟು ನನ್ನ ಕೈಲಿ ಏನಾಗ್ತಿದೆಯೋ ನನ್ನ ಶಕ್ತಿ ಮೀರಿ ನಾನು ಮಾಡ್ತಾ ಇದ್ದೀನಿ. ಸೊ ಮಿಕ್ಕಿದ್ದು ಜನ ಸರ್, ದೇವರು ಸರ್. ನಿರ್ದೇಶಕರ ಕೆಲಸದ ಬಗ್ಗೆ ಹೇಳೋದಾದ್ರೆ, ನಮ್ಮ ಡೈರೆಕ್ಟರ್ ಬಗ್ಗೆ ಹೇಳಬೇಕು ಅಂದ್ರೆ ಸರ್, ಒನ್ ಆಫ್ ದ ಮೋಸ್ಟ್ ಪ್ಯಾಷನೇಟ್ ಡೈರೆಕ್ಟರ್ ಅಂತ ಹೇಳ್ಬೋದು ನಾವು. ಒಂದೊಂದು ಹೇಳ್ತೀನಿ ಸರ್, ಈ ಸಿನಿಮಾ ಆದ್ಮೇಲೆ ತುಂಬಾ ಒಂದು ಒಳ್ಳೆ ದೊಡ್ಡ ಮಟ್ಟಕ್ಕೆ ಹೆಸರು ಸಿಗುತ್ತೆ. ಯಾಕಂತಂದ್ರೆ ಅವರು ಇದಕ್ಕಿಂತ ಮುಂಚೆ ಒಂದು 6-7 ಸಿನಿಮಾಗಳು ಮಾಡೋದ್ರಿಂದ ಅವ್ರಿಗೆ ಪಾಪ ಒಳ್ಳೆ ನಿರ್ಮಾಪಕರು ಸಿಗಲಿಲ್ಲ, ಇಲ್ಲ ಒಳ್ಳೆ ಕಲಾವಿದರು ಸಿಗಲಿಲ್ಲ ಅವ್ರಿಗೆ. ಈ ಸಿನಿಮಾದಲ್ಲಿ ಎಲ್ಲರೂ ಕೊಟ್ಟಿದ್ದೀನಿ ನಾನು, ಪ್ರೊಡಕ್ಷನ್ ಹೌಸ್ ಇಂದ ಹಿಡಿದು ಆರ್ಟಿಸ್ಟ್ಗಳಿಂದ ಅವ್ರು ಎಲ್ಲೂ ಕಾಂಪ್ರಮೈಸ್ ಆಗಿಲ್ಲ ಅವ್ರು. ಆಮೇಲೆ ಅವ್ರಿಗೆ ಒಂದು ರಸಿಗೆ ಹೋಗ್ಬಿಟ್ಟಿದೆ. 6-7 ಸಿನಿಮಾ ಮಾಡ್ಬಿಟ್ಟು ಇವತ್ತು ಒಂದು ಸ್ಟಾರ್ ಡೈರೆಕ್ಟರ್ ಆಗಿಲ್ಲ. ಈ ಸಿನಿಮಾ ನಂಗೆ ಒಂದು ಅವಕಾಶ ಸಿಕ್ಕಿದೆ, ಅದನ್ನು ನಾನು ಬಳಸ್ಕೊಳ್ತೀನಿ ಅಂತ ಹೇಳಿ. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಮ್ಯಾಮ್, ಥ್ಯಾಂಕ್ ಯು ಮ್ಯಾಮ್. दरवर्षी किमान एक तरी चित्रपट करण्याचा माझा मानस आहे. पुढच्या वेळी संपूर्ण चित्रपट टीमसह बेळगावात येऊ, असेही त्यांनी सांगितले. कृष्णा कांबळे, KMM मराठी, बेळगाव.